ಒಂದು ಸುಂದರ ನೀತಿ ಕತೆ. ಒಂದಾನೊಂದು ಕಾಲದಲ್ಲಿ ಒಂದೂರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆತನಿಗೆ ಮದುವೆಯಾಗಿ ಬಹಳ ವರ್ಷಗಳ ನಂತರ ಒಂದು ಗಂಡು ಮಗುವಾಯಿತು. ಆದರೆ ಏನು ದುರಾದೃಷ್ಟವೋ ಏನು, ಆ ಗಂಡು ಮಗುವು ತನ್ನ 5ನೇ ವಯಸ್ಸಿನಲ್ಲಿ ಅಕಾಲಿಕ ಮರಣ ಹೊಂದಿತು. ಮಗುವಿನ ತಂದೆ ಅದರ ಅಂತ್ಯ ಸಂಸ್ಕಾರ ಮಾಡಲು ತಮ್ಮ ಜನಾಂಗದ ಸ್ಮಶಾನಕ್ಕೆ ಶವವನ್ನು ತಂದ. ಶವವನ್ನು ಸ್ಮಶಾನದಲ್ಲಿ ಪ್ರಾಣಿ ಪಕ್ಷಿಗಳು ತಿನ್ನಲು ಹಾಗೆಯೇ ಬಿಟ್ಟು ಹೋಗುವುದು ಅವರ ಪದ್ಧತಿಯಾಗಿತ್ತು. ಆ ತಂದೆಯು ಮಗುವಿನ ಸಂಸ್ಕಾರ ಮಾಡುವ ಬದಲು ಶವವನ್ನು ತಬ್ಬಿಕೊಂಡು ಅದರೊಡನೆ ಕಳೆದ ಸವಿ ಸಮಯದ ನೆನಪುಗಳನ್ನು ಮಾಡಿಕೊಂಡು ಬಹಳ ಹೊತ್ತು ಜೋರಾಗಿ ಅಳಹತ್ತಿದ. ಅದೇ ಸ್ಮಶಾನದಲ್ಲಿ ಒಂದು ಹದ್ದು ಹಾಗೂ ಒಂದು ನರಿ ವಾಸವಾಗಿದ್ದವು. ಅವೆರಡೂ ಶವವನ್ನು ನೋಡಿ ಬಹಳ ಖುಷಿಯಾದವು. ಹದ್ದು ಮತ್ತು ನರಿ ತಮ್ಮ ನಡುವೆ ಒಂದು ಒಪ್ಪಂದ ಮಾಡಿಕೊಂಡಿದ್ದವು. ಹಗಲು ಹೊತ್ತಿನಲ್ಲಿ ನರಿಯು ಮಾಂಸ ತಿನ್ನಬಾರದು, ರಾತ್ರಿ ಹೊತ್ತಿನಲ್ಲಿ ಹದ್ದು ಮಾಂಸವನ್ನು ತಿನ್ನಬಾರದು ಎಂದು. ನರಿಯು ಯೋಚನೆ ಮಾಡಿತು, ಒಂದು ವೇಳೆ ಆ ವ್ಯಕ್ತಿ ತನ್ನ ಮಗನ ಶವವನ್ನು ಈಗಲೇ ಅಲ್ಲಿ ಬಿಟ್ಟು ಹೋದರೆ ಆ ಶವದ ಮಾಂಸ ಭಕ್ಷಿಸುವ ಹಕ್ಕು ಹದ್ದಿನದ್ದಾಗುತ್ತದೆ. ಹೇಗಾದರೂ ಮಾಡಿ 2 ತಾಸು ಆ ತಂದೆಯು ಆ ಶವವನ್ನು ಅಲ್ಲಿಯೇ ಬಿಟ್ಟು ಹೋಗದಂತೆ ತಡೆದರೆ ಆಗ ಸೂರ್ಯಾಸ್ತವಾಗುತ್ತದೆ. ಒಪ್ಪಂದದಂತೆ ಸೂರ್ಯಾಸ್ತವಾದ ಮೇಲೆ ಆ ಶವದ ಮಾಂಸ ಭಕ್ಷಿಸುವ ಅಧಿಕಾರ ತನ್ನದಾಗುತ್ತದೆ ಅಂತ ಯೋಚಿಸಿ ಹತ್ತಿತು. ಅತ್ತ ಹದ್ದು ಕೂಡ ಸೂರ್ಯಾಸ್ತವಾಗುವುದರೊಳಗೆ ಮೃತನ ಸಂಬಂಧಿಕರು ಶವವನ್ನು ಬಿಟ್ಟು ಹೋದರೆ ಅದರ ಮಾಂಸ ನನಗೆ ದಕ್ಕುತ್ತದೆ ಅಂತ ಯೋಚಿಸಿ ಮೃತ ಮಗುವಿನ ತಂದೆಯ ಹತ್ತಿರ ಹೋಗಿ ವೈರಾಗ್ಯದ ಮಾತುಗಳನ್ನಾಡತೊಡಗಿತು. ಹದ್ದು, ಹೇ ಮಾನವ, ನಿನ್ನ ದುಃಖಕ್ಕೆ ಕಾರಣ ಈ ಮೋಹಮಾಯೆಯೇ ಆಗಿದೆ. ಈ ಜಗತ್ತಿನಲ್ಲಿರುವ ಪ್ರತಿ ಜೀವಿಯು ಹುಟ್ಟಿ ಬರುವಾಗಲೇ ಅದರ ಆಯುಷ್ಯವು ಇಷ್ಟೇ ಎಂದು ನಿರ್ಧರಿತವಾಗಿಯೇ ಬರುತ್ತದೆ. ಹುಟ್ಟು ಮತ್ತು ಸಾವು ಎನ್ನುವುದು ಪ್ರಕೃತಿಯ ನಿಯಮ. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೀವು ಎಷ್ಟು ದುಃಖಿಸಿದರೂ ನಿಮ್ಮ ಮಗ ಈಗ ಮರಳಿ ಬರುವುದಿಲ್ಲ. ಹಾಗಾಗಿ ನೀವು ನಿಮ್ಮ ಮಗನ ಶವವನ್ನು ಈಗಲೇ ಬಿಟ್ಟು ಹೋಗಿರಿ. ಅಲ್ಲದೆ ಸೂರ್ಯಾಸ್ತವಾದ ಮೇಲೆ ಸ್ಮಶಾನದಲ್ಲಿಯ ವಾತಾವರಣ ಭಯಾನಕವಾಗಿರುತ್ತದೆ. ಹಾಗಾಗಿ ನೀವು ಈಗ ನಿಮ್ಮ ಮಗನ ಶವವನ್ನು ಬಿಟ್ಟು ಹೋಗುವುದು ಒಳಿತು ಎಂದಿತ್ತು. ಆ ತಂದೆಯ ಸಂಬಂಧಿಕರಲ್ಲಿ ಕೆಲವರಿಗೆ ಹದ್ದು ಹೇಳಿದ ಮಾತಿನಲ್ಲಿ ಸತ್ಯವಿದೆ ಅನಿಸಿತು. ಹಾಗಾಗಿ ಅವರಲ್ಲಿ ಕೆಲವರು, ಈಗ ಅಳುತ್ತಾ ಕೂಡುವುದರಿಂದ ಮಗನಂತೂ ಜೀವಂತ ಬರಲು ಸಾಧ್ಯವಿಲ್ಲ, ಪದ್ಧತಿಯಂತೆ ಶವವನ್ನು ಬಿಟ್ಟು ಈಗಿನಿಂದಲೇ ಹೋಗೋಣ ಬನ್ನಿ ಅಂತ ಒತ್ತಾಯಿಸತೊಡಗಿದರು. ಇದನ್ನು ಕೇಳಿಸಿಕೊಂಡ ನರಿಯು, ಹೀಗಾದಲ್ಲಿ ನನಗೆ ಶವವು ದಕ್ಕುವುದಿಲ್ಲ ಎಂದುಕೊಂಡು ಮೃತನ ತಂದೆ ಮತ್ತು ಸಂಬಂಧಿಕರ ಹತ್ತಿರ ಹೋಗಿ, ಆಹಾಹಾ, ಎಂತಹ ನಿರ್ದಯಿಗಳಿದ್ದೀರಪ್ಪ ನೀವು. ಅಲ್ಲ, ಹೊತ್ತು ಹೆತ್ತು ಸಾಕಿ ಸಲಹಿದ ಮಗನ ಶವವನ್ನು ಈಗಿಂದೀಗಲೇ ಬಿಟ್ಟು ಹೋದರೆ ಆಮೇಲೆ ಆ ಮಗುವಿನ ಮುಖ ನೋಡಬೇಕೆಂದರೆ ನಿಮಗೆ ದಕ್ಕೀತೆ? ಪಾಪ ದುಃಖಿತ ತಂದೆ ಸೂರ್ಯಾಸ್ತ ಆಗುವವರೆಗಾದರೂ ತನ್ನ ಮಗನ ಶವದ ಜೊತೆಗಿರಲಿ ಬಿಡಿ ಎಂದಿತು. ಜೊತೆಯಲ್ಲಿದ್ದ ಬಂದಿದ್ದ ಜನರಲ್ಲಿ ಹಲವರಿಗೆ ನರಿಯು ಹೇಳಿದ ಮಾತು ಸರಿ ಎನಿಸತೊಡಗಿತು. ಹಾಗಾಗಿ ಅವರು ಶವ ಬಿಟ್ಟು ಹೋಗುವುದಕ್ಕೆ ಅವಸರ ಮಾಡಲಿಲ್ಲ. ಇತ್ತ ಕಡೆ ಹದ್ದಿಗೆ ಕಳವಳ ಶುರುವಾಯಿತು. ಅದು ಆ ಜನರಿಗೆ, ಅಲ್ಲ, ಮನುಷ್ಯರು ಜ್ಞಾನಿಗಳು ಎಂದು ಹೇಳುತ್ತಾರೆ, ಅಂತಹದ್ದರಲ್ಲಿ ನೀವು ಈ ಕಪಟಿ ನರಿಯ ಮಾತನ್ನು ಕೇಳುತ್ತೀರಲ್ಲ. ಒಂದಲ್ಲ ಒಂದು ದಿನ ಎಲ್ಲರೂ ಸಾಯಲೇಬೇಕು. ನೀವು ಇಲ್ಲಿ ಶೋಕಿಸುತ್ತಾ ತಡ ಮಾಡಿದಷ್ಟು ಮೃತ್ಯುಲೋಕದಲ್ಲಿ ಮೃತನಿಗೆ ಕಷ್ಟ ಹೆಚ್ಚಾಗುವುದು. ಮೃತ ವ್ಯಕ್ತಿ ಆತ್ಮಕ್ಕೆ ನೀವೇಕೆ ಸಮಯ ವ್ಯರ್ಥ ಮಾಡಿ ತೊಂದರೆ ಕೊಡುವಿರಿ ಎಂದಿತು. ಹದ್ದಿನ ಮಾತನ್ನು ಕೇಳಿದ ಜನರು ಒಬ್ಬೊಬ್ಬರಾಗಿ ಎದ್ದು ಶವವನ್ನು ಬಿಟ್ಟು ಹೋಗಲು ನಿಂತರು. ಇದನ್ನು ನೋಡಿದ ನರಿಯು, ಆಹಾಹಾ, ಎಂಥ ತಂದೆಯಯ್ಯ ನೀನ! ಅಲ್ಲ, ನಿನ್ನ ಮಗ ಜೀವಂತವಿದ್ದಿದ್ದರೆ ನಿನ್ನ ವಂಶವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದನಲ್ಲೋ. ನಿನ್ನ ವಂಶದ ಸೂರ್ಯನೇ ಅಸ್ತವಾಗಿರುವಾಗ ಸೂರ್ಯಾಸ್ತವಾಗುವವರೆಗಾದರೂ ನೀವು ಕಾಯಬಾರದೆ ಎಂದಿತ್ತು. ಇತ್ತ ಹದ್ದಿಗೆ ಚಿಂತೆ ಶುರುವಾಯಿತು. ನೋಡ್ರಿ, ನನಗೀಗ 100 ವರ್ಷ ಆಯಸ್ಸು. ನಾನು ಇದುವರೆಗೂ ಮೃತರಾದವರು ಮರಳಿ ಬಂದದ್ದು ನೋಡಿಲ್ಲ. ಹಾಗಾಗಿ ನೀವು ತಕ್ಷಣ ಈ ಶವವನ್ನು ಬಿಟ್ಟು ಹೋಗಿ ಮೃತನ ಆತ್ಮಕ್ಕೆ ಶೀಘ್ರ ಮೋಕ್ಷಪ್ರಾಪ್ತಿಯಾಗಲು ಅನುವು ಮಾಡಿಕೊಡಬೇಕು ಎಂದಿತ್ತು. ಈಗ ನರಿಯು ಶುರು ಮಾಡಿತು. ನೋಡ್ರಿ, ಎಲ್ಲಿಯವರೆಗೆ ಆಕಾಶದಲ್ಲಿ ಸೂರ್ಯ ವಿರಾಜಮಾನನಾಗಿ ಇರುವನೋ ಅಲ್ಲಿಯವರೆಗೆ ಯಾವುದಾದರೂ ದೈವಿ ಚಮತ್ಕಾರ ಸಂಭವಿಸಬಹುದು. ಹಾಗಾಗಿ ಸೂರ್ಯಾಸ್ತವಾಗುವವರೆಗೂ ಕಾಯಿರಿ ಎಂದಿತು. ನರಿ ಮತ್ತು ಹದ್ದಿನ ಮಾತಿನಲ್ಲಿ ಸಿಕ್ಕ
ಪರಿವಾರದವರಿಗೆ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೋ ತಿಳಿಯದಾಯಿತು. ಇತ್ತ ಆ ತಂದೆಯು ತನ್ನ ಮಗನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಹೃದಯ ವಿದ್ರಾವಕವಾಗಿ ಅಳಹತ್ತಿದನು. ಆತನ ಜೋರಾದ ಅಳುವ ಧ್ವನಿಗೆ ಸ್ಮಶಾನವೇ ಕಂಪಿಸಹತ್ತಿತ್ತು. ಅದೇ ವೇಳೆಗೆ ಸಾಯಂಕಾಲದ ಭ್ರಮಣ ಮಾಡಲು ಹೊರಟಿದ್ದ ಪಾರ್ವತಿ ಪರಮೇಶ್ವರರು ಅಲ್ಲಿಗೆ ಬಂದರು. ಪಾರ್ವತಿಯು ತಂದೆಯ ಮತ್ತು ಸಂಬಂಧಿಕರ ಅಳುವುದನ್ನು ನೋಡಿ ಸ್ವಯಂ ದುಃಖಿತಳಾದಳು. ಆಗ ಪಾರ್ವತಿಯು ತನ್ನ ಪತಿ ಮಹಾದೇವನಲ್ಲಿ ಈ ಮಗುವಿಗೆ ಮರಳಿ ಜೀವಂತ ಮಾಡುವಂತೆ ವಿನಂತಿ ಮಾಡಿಕೊಂಡಳು. ಪತ್ನಿಯ ಮಾತನ್ನು ಯಾರಾದರೂ ಮೀರಲಾದೀತೆ? ಮಹಾದೇವನು ಪಾರ್ವತಿಯ ಮಾತಿಗೆ ಒಪ್ಪಿ ಆ ಬಾಲಕನಿಗೆ ಜೀವ ನೀಡಿ 100 ವರ್ಷಗಳ ಕಾಲ ಜೀವಿಸುವಂತೆ ಆಶೀರ್ವಾದ ಮಾಡಿದ. ಇದನ್ನು ನೋಡುತ್ತಿದ್ದ ನರಿ ಮತ್ತು ಹದ್ದು ಎರಡೂ ಬೆಪ್ಪಾಗಿ ನಿಂತಿದ್ದವು. ಆಗ ಅವೆರಡಕ್ಕೂ ಆಕಾಶವಾಣಿಯಾಯಿತು. ನೀವಿಬ್ಬರೂ ಆ ಜನರಿಗೆ ಉಪದೇಶವನ್ನೇ ಏನೋ ಮಾಡಿದಿರಿ, ಆದರೆ ಅದು ದುಃಖದಲ್ಲಿದ್ದವರಿಗೆ ನೀಡುವ ಸಾಂತ್ವನವಾಗಿರದೆ ನಿಮ್ಮ ಸ್ವಾರ್ಥವಾಗಿತ್ತು. ಹಾಗಾಗಿ ನಿಮಗೆ ಈಗಿನ ನಿಕೃಷ್ಟ ಜನ್ಮದಿಂದ ಬೇಗನೆ ಮುಕ್ತಿ ಸಿಗದಿರಲಿ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.